ವಿಶ್ವ ಪರಿಸರ ದಿನಾಚರಣೆಯ ಪ್ರಯುಕ್ತ ಮಂಜನಾಡಿ ಗ್ರಾಮ ಪಂಚಾಯತ್ ವತಿಯಿಂದ ವಿಜಯನಗರದಿಂದ ಕಲ್ಲಡ್ಕ ಸಂಪರ್ಕ ರಸ್ತೆಯ ಬದಿಯಲ್ಲಿ ಗಿಡಗಳನ್ನು ನೆಡುವ ಮೂಲಕ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಲಾಯಿತು. ಮಂಜನಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸರೋಜಿನಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ, ಗ್ರಾಮ ಪಂಚಾಯತ್ ವ್ಯಾಪ್ತಿಯ ರಸ್ತೆ ಬದಿಯಲ್ಲಿ ಅತಿ ಹೆಚ್ಚು ತ್ಯಾಜ್ಯ ಎಸೆಯುತ್ತಿರುವ ಪ್ರದೇಶವನ್ನು ಗುರುತಿಸಿ ಸದರಿ ಪ್ರದೇಶವನ್ನು ಸ್ವಚ್ಛಗೊಳಿಸಿ ಗಿಡ ನೆಡುವ ಕಾರ್ಯಕ್ರಮದ ಮೂಲಕ ಗ್ರಾಮಸ್ಥರಲ್ಲಿ ರಸ್ತೆ ಬದಿಯಲ್ಲಿ ತ್ಯಾಜ್ಯ ಎಸೆಯದಂತೆ ಜಾಗೃತಿ ಮೂಡಿಸಿದೆ ಎಂದು ಹೇಳಿದರು. ಕೂಡ ಪ್ರಕಟ ಆಗಿತ್ತು ಕಸ ಎಸೆಯುವಂತಹ ಪ್ರದೇಶ ಅಂತ ಹೇಳಿ. ಈ ಒಂದು ಪ್ರದೇಶದಲ್ಲಿ ಕಸ ಎಸೆಯಬಾರದು ಅನ್ನುವಂತಹ ಉದ್ದೇಶದಿಂದ ಇವತ್ತು ಈ ಪ್ರದೇಶವನ್ನು ಎಲ್ಲ ಕಸವನ್ನು ತೆಗೆದು ಸ್ವಚ್ಛಗೊಳಿಸಿ ಈ ಒಂದು ಪ್ರದೇಶದಲ್ಲಿ ಗಿಡ ನೆಟ್ಟು ಸಾರ್ವಜನಿಕರು ರಸ್ತೆ ಬದಿಗಳಲ್ಲಿ ಕಸವನ್ನು ಬಿಸಾಡಬಾರ್ದು ಅನ್ನುವಂತಹ ಉದ್ದೇಶವನ್ನು ಇಟ್ಟುಕೊಂಡು ಗ್ರಾಮ ಪಂಚಾಯತು ಇಲ್ಲಿ ಇವತ್ತು ಗಿಡ ನೆಡುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಒಂದು ಪ್ರದೇಶದಲ್ಲಿ ಕಸವನ್ನು ಎಸೆಯಬಾರದು ಅನ್ನುವಂಥ ಉದ್ದೇಶದಿಂದ ರಸ್ತೆ ಬದಿಗಳಲ್ಲಿ ಗ್ರಾಮ ಪಂಚಾಯತು CC ಕ್ಯಾಮರಾಗಳನ್ನು ಕೂಡ ಅಳವಡಿಸಿದೆ. CC ಕ್ಯಾಮರಾದಲ್ಲಿ ಕಸ ಎಸೆಯುವಂಥವರನ್ನು ಗ್ರಾಮ ಪಂಚಾಯತು ಸಾರ್ವಜನಿಕರು ಗ್ರಾಮ ಪಂಚಾಯತ್ ಸದಸ್ಯರ ಸಹಕಾರದಿಂದ ಪತ್ತೆ ಹಚ್ಚಿ ಗ್ರಾಮ ಪಂಚಾಯತು ದಂಡ ವಿಧಿಸುವಂತಹ ಒಂದು ಕ್ರಮವನ್ನು ಕೂಡ ಕೈಗೊಂಡಿದೆ. ಇದಕ್ಕೆ ನಮಗೆ ಪೊಲೀಸ್ ಇಲಾಖೆಯು ಕೂಡ ಸಹಕಾರವನ್ನು ನೀಡಿದೆ. ಈ ಒಂದು ಸಂದರ್ಭದಲ್ಲಿ ಸಾರ್ವಜನಿಕರು ಹೇಳಿರುವಂಥದ್ದು ಏನು ಅಂತಂದರೆ, ಇದು ಕಸ ಎಸೆಯುವ ಪ್ರದೇಶ ಅಂತ ಹೇಳಿ ಅಂದುಕೊಂಡು ನಾವು ಕಸವನ್ನು ಎಸೆಯುತ್ತಾ ಇದ್ವಿ. ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ PS ಅತಾವುಲ್ಲಾ, ಸದಸ್ಯರಾದ ಇಸ್ಮಾಯಿಲ್ ಬಾಬು, ಅಬ್ದುಲ್ ಬಶೀರ್, ಅಬ್ಬಾಸ್, ಅಬ್ದುಲ್ ಖಾದರ್, ನೌಶದ್ ಕಲ್ಕಟಾ, ವಿನ್ಸೆಂಟ್ ಬೇಗಸ್, ಮೊಹಮ್ಮದ್, ಕೌಸರ್ ಬಾನು, ಪ್ರೇಮಾ, ಕ್ರಿಸ್ಟಿನಾ, ಜಯಂತಿ, ಸಲ್ಮಾ ಶೇಖ್, ಕೊಣಾಜೆ ಆರಕ್ಷಕ ಠಾಣೆಯಿಂದ ಬಸಪ್ಪ, ಸಂಜೀವಿನಿ ಒಕ್ಕೂಟದ ಸದಸ್ಯರು, ಆಶಾ ಕಾರ್ಯಕರ್ತೆಯರು, ಗ್ರಾಮ ಪಂಚಾಯತ್ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟಾ, V4 ನ್ಯೂಸ್, ಉಳ್ಳಾಲ.